ಕನ್ನಡಕವನ್ನು ಬಳಸುವವರು ತಪ್ಪದೆ ಈ ಟಿಪ್ಸ್ಗಳನ್ನು ಮರೆಯದಿರಿ. ಕಣ್ಣಿನ ದೃಷ್ಟಿದೋಷ ಅಥವಾ ಇತರ ಕಣ್ಣಿನ ಸಮಸ್ಯೆಗಳಿಗೆ ಕನ್ನಡಕವನ್ನು ಧರಿಸುವವರು ಹಾಗೂ ಫ್ಯಾಷನ್ಗಾಗಿ ಕನ್ನಡಕ ಅಥವಾ ಸನ್ಗ್ಲಾಸನ್ನು ಬಳಸುವವರನ್ನು ಇತ್ತೀಚೆಗೆ ಹೆಚ್ಚಾಗಿ ಕಾಣಸಿಗುತ್ತಾರೆ. ಆದರೆ ಕನ್ನಡಕದ ಬಳಕೆಯಲ್ಲಿ ಕೆಲವು ಎಚ್ಚರಿಕೆಗಳನ್ನು ನಾವು ಮರೆಯಲೇಬಾರದು. 1. ಕನ್ನಡಕದ ಲೆನ್ಸ್ಗಳನ್ನು ಉತ್ತಮ ಬಟ್ಟೆಯಿಂದ ಸ್ವಚ್ಛಗೊಳಿಸುತ್ತಿರಬೇಕು. ಇಲ್ಲವಾದಲ್ಲಿ ಕನ್ನಡಕದ ಲೆನ್ಸ್ ಮಬ್ಬಾಗಬಹುದು ಹಾಗೂ ಕ್ರಮೇಣ ಧೂಳಿನಿಂದ ಅದು ಪವರ್ ಕಳೆದುಕೊಳ್ಳುತ್ತದೆ. 2. ನಿಮ್ಮ ಕಣ್ಣಿಗೆ ಹೊಂದಿಕೆಯಾಗುವಂತಹ ಹಾಗೂ ಉತ್ತಮವಾಗಿ ಫಿಟ್ ಆಗಿರುವಂತಹ ಕನ್ನಡಕವನ್ನೇ ಬಳಸಿ. ಇಲ್ಲವಾದಲ್ಲಿ ಕನ್ನಡಕ ಬಿದ್ದು ಹಾನಿಯಾಗುವಂತಹ ಸಂಭವ ಹೆಚ್ಚು. 3. ನಿಮ್ಮ ಕಣ್ಣಿನ ದೃಷ್ಟಿಗೆ ಕನ್ನಡಕಗಳನ್ನು ಆಯ್ಕೆ ಮಾಡುವಾಗ ನಕಲಿ ಅಥವಾ ಕಳಪೆ ಗುಣಮಟ್ಟದ ಲೆನ್ಸ್ಗಳಿಗೆ ಮೊರೆ ಹೋಗದಿರಿ. ಇದರಿಂದಾಗಿ ಮತ್ತಷ್ಟು ನಿಮ್ಮ ಕಣ್ಣಿನ ದೃಷ್ಟಿ ಹಾಳಾಗಬಹುದು. 4. ನಿಮ್ಮ ಕಣ್ಣುಗಳನ್ನು ಮಾರಕ ಕಿರಣಗಳಿಂದ ರಕ್ಷಿಸಲು ಉತ್ತಮವಾದ ಡಿಸೈನ್ ಹೊಂದಿರುವ ಲೆನ್ಸ್ಗಳನ್ನು ಬಳಸಿ. ನೀವು ಕಂಪ್ಯೂಟರ್, ಮೊಬೈಲ್, ಇತರ ಸ್ಕ್ರೀನ್ಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದರೆ ಸಾಧ್ಯವಾದಷ್ಟು ಕನ್ನಡಕವನ್ನು ಬಳಸೋದು ಒಳ್ಳೆಯದು. 5. ನಿರಂತರವಾಗಿ ಕನ್ನಡಕವನ್ನು ಧರಿಸಬೇಕಾದಂತಹ ಅವಶ್ಯಕತೆ ಇದ್ದಲ್ಲಿ ಅಲ್ಲಲ್ಲಿ ಸ್ವಲ್ಪ ಸಮಯ ಕನ್ನಡಕವನ್ನು ತೆಗೆದು ಬರಿಗಣ್ಣಿನಿಂದ ನೋಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಇದರಿಂದಾಗಿ ನಿಮ್ಮ ಕಣ್ಣಿಗೆ ಒತ್ತಡ ಕಡಿಮೆಯಾಗುತ್ತದೆ. 6. ಕನ್ನಡಕವನ್ನು ವಿಪರೀತ ಬಿಸಿ ಹಾಗೂ ವಿಪರೀತ ತಂಪು ವಾತಾವರಣಗಳಲ್ಲಿ ಬಳಸಬೇಡಿ. ಇದರಿಂದಾಗಿ ಶಾಶ್ವತವಾಗಿ ಕನ್ನಡಕಗಳು ಹಾನಿಗೊಳಗಾಗಬಹುದು. 7. ಕಣ್ಣಿನ ದೃಷ್ಟಿಯನ್ನು ನಿರಂತರವಾಗಿ ಪರೀಕ್ಷಿಸುತ್ತೀರಿ. ನೀವು ಕನಿಷ್ಠ 6 ತಿಂಗಳಿಗೊಮ್ಮೆಯಾದರೂ ಕಣ್ಣಿನ ದೃಷ್ಟಿ ಹಾಗೂ ಕನ್ನಡಕವನ್ನು ಪರೀಕ್ಷಿಸುತ್ತಿರಬೇಕು. ಇದರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಕಡಿಮೆಯಾಗುವುದು ತಪ್ಪುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.